ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಕಾಂಗ್ರೆಸ್ ಕಾರ್ಮಿಕ ಘಟಕದಿಂದ ಮೇ 1ರ ಕಾರ್ಮಿಕ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಕಲಚೇತನರಿಗೆ ಟ್ರೈಸಿಕಲ್ ವಿತರಣೆ. ಕಾರ್ಮಿಕ ಘಟಕದ ಕಾರ್ಯಕ್ರಮ ಕುರಿತು ವಿಲ್ಸನ್ ರವೀಂದ್ರ ಸಾಗರ್ ಮಾತು. ಹೊನ್ನೇಸರದಲ್ಲಿ ಹೆಂಡತಿ ಮಾಂಗಲ್ಯ ಗಂಡನ ಉಂಗುರ ಪೂಜೆ ಹೆಸರಿನಲ್ಲಿ ಲಪಟಾಯಿಸಿದ್ದ ಕಳ್ಳ ಪೂಜಾರಿ ಅಂದರ್. ಸುಳ್ಳು ಸುದ್ದಿ ಹರಡುವುದು, ರೌಡಿಸಂ ಮಾಡುವವರಿಗೆ ಡಿವೈಎಸ್ಪಿ ಖಡಕ್ ಎಚ್ಚರಿಕೆ. ಭಾರತೀಯ ಯೋಧರ ಆತ್ಮಸ್ಥೈರ್ಯ ಹೆಚ್ಚಿಸಲು ನೂರಾನಿ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ಹೆಸರಾಂತ ಕೀಲು ಮೂಳೆ ಮತ್ತು ಕೀಲು ಮರುಜೋಡಣೆಯ ತಜ್ಞ ವೈದ್ಯ ಡಾಕ್ಟರ್ ಚೇತನ್ ಮಠದ್ ಸಾಗರದಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರ ಮಧ್ಯಾಹ್ನ 3ರಿಂದ ಸಂಜೆ 5 ಗಂಟೆಯವರೆಗೆ ಸಾಗರದ ಚಾಮರಾಜಪೇಟೆಯ ಸುಮುಖ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ. ತೀವ್ರವಾದ ಮೊಣಕಾಲು ನೋವು, ಬಿಗಿತ, ದೈನಂದಿನ ಚಟುವಟಿಕೆಗಳಲ್ಲಿ ನಡೆದಾಡುವಾಗ ತೀವ್ರವಾದ ಮೊಣಕಾಲು ನೋವು, ಮೆಟ್ಟಿಲು ಹತ್ತುವಾಗ, ಕುಳಿತುಕೊಳ್ಳುವಾಗ ಮೊಣಕಾಲು ನೋವು, ಮೂಳೆ ಸವಿತ ಇನ್ನಿತರೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ 9422220191 ಅಥವಾ 081832220191ಕ್ಕೆ ಕರೆ ಮಾಡಬಹುದು. ವಿಶೇಷ ಚೇತನರು ಸ್ವತಂತ್ರವಾಗಿ ಬದುಕಬೇಕು. ಕಾಂಗ್ರೆಸ್ ಕಾರ್ಮಿಕ ಘಟಕ ಕಾರ್ಮಿಕ ಹಿತಾಸಕ್ತಿ ಕಾಯುವ ಜೊತೆಗೆ ವಿಶೇಷ ಚೇತನರಿಗೆ ಸಾಧನ ಸಲಕರಣೆ ವಿತರಿಸುವ ಮೂಲಕ ಅವರ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದೆ ಎಂದು ಕೆಪಿಸಿಸಿ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯಾಧ್ಯಕ್ಷ ವಿಲ್ಸನ್ ಗೋನ್ಸಾಲ್ವೇಸ್ ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ಘಟಕದ ವತಿಯಿಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾರ್ಗದರ್ಶನದಲ್ಲಿ ಅಂಗವಿಕಲರಿಗೆ ವೀಲ್ಚೇರ್ ಹಾಗೂ ಸಾಧನ ಸಲಕರಣೆ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಎನ್ ರವೀಂದ್ರ ಸಾಗರ್ ಮಾತನಾಡಿದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಅಯ್ಯನ್ ಸುರೇಶ್ ಬಾಬು, ಪ್ರಮುಖರಾದ ಆರ್ಥರ್ ಗೋಮ್ಸ್, ಕನ್ನಪ್ಪ, ಹರೀಶ್, ರೇಖಾ, ವಾಣಿ, ವಿಜಯ್ ಕುಮಾರ್, ಪ್ರವೀಣ್, ನಾರಾಯಣ್ ಚಿಪ್ಲಿ, ಗ್ರೇಸಿ, ದಿನೇಶ್ ಇನ್ನಿತರರು ಹಾಜರಿದ್ದರು. ವಿಭಾಗದಿಂದ ಕಾರ್ಮಿಕ ದಿನಾಚರಣೆ ಸಲುವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ವಿಭಾಗದಿಂದ ವಿಶೇಷ ಚೇತನ ವಿಕಲಚೇತನ ಇವರಿಗೆ ನಾವು ವೀಲ್ ಚೇರ್ಗಳನ್ನು ಹಾಗೆ ಇತರ ಪರಿಕರಗಳನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿಕೊಂಡು ಇವತ್ತು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನಮ್ಮ ಕೆಪಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವಿಲ್ಸನ್ ಅವರು ಅದರ ಜವಾಬ್ದಾರಿ ತಗೊಂಡು ಅವರ ಕಾಳಜಿ ಜಾಸ್ತಿ ಇದೆ ಅದರಲ್ಲಿ. ಅವರು ಅದನ್ನು ಆಸಕ್ತಿ ತಗೊಂಡು ಜೊತೆಗೆ ನಮ್ಮ ಕೆಪಿಸಿ ಕಾರ್ಮಿಕ ವಿಭಾಗದ ಗ್ರಾಮಾಂತರ ಭಾಗದ ಮುಖಂಡರಾದಂಥ ನಮ್ಮ ನಾರಾಯಣವರು ಹಾಗೆಯೇ ನಮ್ಮ ಒಂದು ಸಾಮಾಜಿಕ ಒಂದು ಕಾಳಜಿ ಇಟ್ಕೊಂಡು ಇದನ್ನು ಕೊಡ್ತಾ ಇರೋಂಥದ್ದು ಒಂದು ವೀಲ್ ಚೇರ್ಗಳನ್ನು ಮೇ ದಿನಾಚರಣೆ ಸಲುವಾಗಿ, ಕಾರ್ಮಿಕ ದಿನಾಚರಣೆ ಸಲುವಾಗಿ. ಹಾಗಾಗಿ ನಮ್ಮ ಈ ಏನು ಚಟುವಟಿಕೆ ಇದೆ ಇವತ್ತಿಗೆ ಇದು ನಿಲ್ಲಂಥದ್ದಲ್ಲ. ಮುಂದಿನ ದಿವಸದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅಥವಾ ನಗರ ಭಾಗದಲ್ಲಾಗಿರ್ಬೋದು ನೈಜ ಕಾರ್ಮಿಕರನ್ನ ಗುರುತಿಸಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ನಾವು ಕೊಡಿಸೋಂಥ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ. ಜೊತೆಗೆ ಇವತ್ತು ಇಡೀ ಕರ್ನಾಟಕದಲ್ಲೂ ನಮ್ಮ ಸಚಿವರು ಏನು ಮಾಡಿದ್ದಾರೆ ಅಂದರೆ ವೃತ್ತಿ ನಿರತ ಕಾರ್ಮಿಕರಿಗೆ ಪರಿಕರಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ವೃತ್ತಿಗೆ ಸಂಬಂಧಪಟ್ಟ ಪರಿಕರ ಕೊಡಬೇಕು ಅಂತ ಹೇಳ್ಕೊಂಡು ಇವತ್ತು ನಮ್ಮ ಸಾಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಮಿಕ ಕಲ್ಯಾಣ ಮಂಡಳಿ ಅಡಿಯಲ್ಲಿ ಪರಿಕರಗಳು ಬಂದಿದ್ದಾವೆ. ವೃತ್ತಿ ನಿರತರಾದಂಥ ಕಾರ್ಪೆಂಟ್ರಿ ಕಿಟ್ಗಳನ್ನು, ಮೇಷನ್ ಕಿಟ್ಗಳು, ಇತರೆ ಕಿಟ್ಗಳು, ಎಲೆಕ್ಟ್ರಿಷಿಯನ್ ಕಿಟ್ಗಳೆಲ್ಲ ಬಂದಿದ್ದಾವೆ. ಅದನ್ನು ಈ ತಿಂಗಳ ಕೊನೆಯಲ್ಲಿ ನಾವು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಹೊಸನಗರ ಕ್ಷೇತ್ರದಲ್ಲೂ ಸಹ ಅತಿ ಹೆಚ್ಚು ಕಿಟ್ಗಳು, ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಕಿಟ್ಗಳು ಬಂದಿರೋದು ಶಿವಮೊಗ್ಗ ಹೊಸನಗರ ತಾಲೂಕಲ್ಲಿ. ಅಲ್ಲೂ ಸಹ ಈ ತಿಂಗಳ ಕೊನೆಯಲ್ಲಿ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಮ್ಮ ಈ ಒಂದು ಸಾಮಾಜಿಕ ಕಾಳಜಿ ಏನಿದೆ, ಮುಂದೆ 1ನೇ ತಾರೀಕಿಂದು ಕಾರ್ಮಿಕ ದಿನಾಚರಣೆ ನಡೆಯುತ್ತೆ. ಆದರೆ ಕಾರ್ಮಿಕರ ದಿನಾಚರಣೆ ನಡೆಯೋಕ್ಕೆ ಹಲವಾರು ಜನರ ಪ್ರಾಣತ್ಯಾಗಗಳು ಇದೆ, ಅಲ್ಲಿ ಬಲಿದಾನಗಳಿದೆ. ಯಾಕೆ ಅಂತ ಕೇಳಿದರೆ ಹಿಂದೆ ಕಾರ್ಮಿಕರಿಗೆ 14 ಗಂಟೆಗಳನ್ನು ಅಗ್ಗಿಸ್ಕೊಳ್ತಿದ್ರು. ನಂತರ ಅಮೇರಿಕಾದ ಚಿಕಾಗೋದಲ್ಲಿ ದೊಡ್ಡ ಸ್ಟ್ರೈಕ್ ಆಗುತ್ತೆ. ಸುಮಾರು 8 ಲಕ್ಷದಿಂದ 10 ಲಕ್ಷ ಜನ ಅಲ್ಲಿ ಸೇರ್ಕೊಂಡು ಬಂದು ಸಂಘಟನೆ ಮಾಡ್ಕೊಂಡ್ಬಂದು ಆ ಸಂಘಟನೆ ಮೂಲಕವಾಗಿ ಕಾರ್ಮಿಕರ ಹಿತಾಸಕ್ತಿಗಳನ್ನು ಕಾಪಾಡೋಕ್ಕೆ ಯಾವುದ್ಯಾವುದು ಅನುಕೂಲತೆ ಕಾನೂನುಗಳು ಬೇಕು ಅವೆಲ್ಲವನ್ನು ಮಾಡ್ಕೊಂಡ್ಬಿಟ್ಟು ಅದಾದ ನಂತರ 20 ವರ್ಷಗಳ ನಂತರ ಅಲ್ಲಿ ಕಾರ್ಮಿಕರಿಗೆ 8 ಗಂಟೆ ದುಡಿಯುವಂಥ ಒಂದು ಕೆಲಸವನ್ನು ಮಾಡಿದ್ವಿ. ಈಗ ನಮಗೆ KPCC ವತಿಯಿಂದ
ನಮ್ಮ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರು ನನಗೆ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಅವರು ಇಡೀ ಒಂದು ಜಿಲ್ಲೆಯಲ್ಲಿ ಕಾರ್ಮಿಕರ ಪರವಾಗಿ ಒಂದು ಸಂಘಟನೆ ಮಾಡಬೇಕು ಮತ್ತು ಕಾರ್ಮಿಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮಗಳು ನೀವು ಮಾಡಿರಿ, ಮತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೆ ಮಾಹಿತಿ ಕೊರತೆಗಳಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಕಾರ್ಮಿಕ KPCC ಕಾರ್ಮಿಕ ಸಂಘಟನೆಯು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಕಡೆಗಳು ತಿರುಗಾಡಿಕೊಂಡು ನಾವು ಒಂದು ಬಲವಾದ ಸಂಘಟನೆ ಕಟ್ತಾ ಇದ್ದೀವಿ ಮತ್ತು ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಅದರ ಅನುಕೂಲತೆ ಪಡೆಯುವ ಸಲುವಾಗಿ ನಾವು ಮಾಹಿತಿ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವೀಗ ನನಗೆ ಜವಾಬ್ದಾರಿ ನಮ್ಮ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ಜವಾಬ್ದಾರಿ ಕೊಟ್ಟಿದ ಮೇಲೆ ಸಾಗರ, ಸೊರಬ, ಹೊಸನಗರ ಮತ್ತು ಇತರ ಕಡೆಗಳಲ್ಲಿ ನಾವು ಆಲ್ರೆಡಿ ಈಗ ಜಿಲ್ಲಾ ಕಾರ್ಮಿಕರ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದರ ಮೂಲಕವಾಗಿ ನಾವು ಒಂದೊಂದು ಘಟನೆಗಳನ್ನು ಮಾಡ್ತಾ ಇದ್ದೇವೆ. ಈಗ ಸಾಗರದಲ್ಲಿ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯ ಅಧ್ಯಕ್ಷರಾಗಿ ರವೀಂದ್ರ ಸಾಗರವನ್ನು ನೇಮಕ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಟೌನು ನಗರ ಘಟಕದ ವತಿಯಿಂದ ಗುರುಮೂರ್ತಿ ಶಿರ್ವಾಳ ಇವರನ್ನು ಕೂಡ ನಾವು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ವಿಶೇಷವಾಗಿ ನಾವು ಒಂದು ಸಂಘಟನೆ ಮಾಡಿದರೆ ಪ್ರಯೋಜನ ಇಲ್ಲ, ಅದರ ಜೊತೆಗೆ ನಾವು ಸಾಮಾಜಿಕ ಸೇವೆಗಳನ್ನು ಮಾಡಬೇಕು. ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳು ಏನಿದೆಯೋ ಸರ್ಕಾರದಿಂದ ಕೊಡಿಸುವಂಥ ನಿಟ್ಟಿನಲ್ಲಿ ಅದರ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೀವಿ. ಇವತ್ತು ಅನೇಕರು ರಿನ್ಯೂವಲ್ ಮಾಡಿಸ್ತಾ ಇಲ್ಲ. ರಿನ್ಯೂವಲ್ ಮಾಡುತ್ತಾ ಇರೋದ್ರಿಂದ ನಾವು ಅಂಥವರಿಗೂ ಕೂಡ ಹುಡುಕಿಕೊಂಡು ನಾವು ಶಿಬಿರಗಳನ್ನು ಮಾಡೋಕ್ಕೆಲ್ಲ ನಾವು ಐಡಿಯಾಲಜಿಗಳನ್ನು ಹಾಕ್ಕೊಂಡಿದ್ದೀವಿ. ಆ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕರು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಅನೇಕ ಮಾಹಿತಿ ಶಿಬಿರಗಳನ್ನು ಮಾಡಬೇಕಂತ ನಾವು ಆಲೋಚನೆ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಸಿದ್ದಿಕ್ ಇವರನ್ನು ನಾವು ವೀಲ್ ಚೇರ್ ನಮ್ಮ ಒಂದು ಕಾರ್ಮಿಕ ಘಟಕದ ವತಿಯಿಂದ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನೂ ಕೆಲವು ಪರಿಕರಗಳಿವೆ, ಅದನ್ನು ಮನೆಗಳಿಗೆ ನಾವು ತೆರಳಿ ಕೊಡುವಂಥ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ. ಕಾಯಿಲೆ ವಾಸ ಮಾಡುತ್ತೇನೆ ಎಂದು ಹೇಳಿ ಮಹಿಳೆಯ ಮಾಂಗಲ್ಯ ಸರ, ಪುರುಷನ ಉಂಗುರವನ್ನು ಅಪಹರಿಸಿಕೊಂಡು ಹೋಗಿದ್ದ ಕಳ್ಳಸ್ವಾಮಿಯೋರ್ವನನ್ನು ಗುರುವಾರ ಗ್ರಾಮಾಂತರ ಠಾಣೆ ಪೊಲೀಸರು ಮಾಲು ಸಹಿತ ಬಂಧಿಸಿದ್ದಾರೆ. ಸಾಗರ ತಾಲೂಕಿನ ಹೊನ್ನೆಸರ ಗ್ರಾಮದ ವಿನಾಯಕ್ ಅವರ ಮನೆಯಲ್ಲಿ ಮಾರ್ಚ್ 23ರಂದು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಆರೋಪಿಯು ವಿನಾಯಕ್ ಅವರ ಪತ್ನಿ ಶೈಲಜಾ ಅವರ ಆರೋಗ್ಯ ಸುಧಾರಿಸಲು ಪೂಜೆ ಮಾಡಬೇಕು ಎಂದು ಹೇಳಿದ್ದಾನೆ. ಪತ್ನಿಯ ಆರೋಗ್ಯ ಸುಧಾರಿಸುತ್ತದೆ ಎಂದು ಪತಿ ವಿನಾಯಕ್ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೂಜೆ ಮಾಡಲು ಹಿಟ್ಟಿನ ಗೊಂಬೆಯೊಳಗೆ ಚೈನ್ ಮತ್ತು ಉಂಗುರ ಅಡಗಿಸಿಡಬೇಕು ಎಂದು ಹೇಳಿ ಶೈಲಜಾ ಅವರ ಕತ್ತಿನಲ್ಲಿದ್ದ 35 ಗ್ರಾಂ ತೂಕದ ಮಾಂಗಲ್ಯ ಸರ, ವಿನಾಯಕ್ ಅವರ ಕೈಯಿನಲ್ಲಿದ್ದ 5 ಗ್ರಾಂ ತೂಕದ ಉಂಗುರವನ್ನು ಸ್ವಾಮಿ ಪಡೆದಿದ್ದಾನೆ. ಆದರೆ ಪೂಜೆ ನಂತರ ಹಿಟ್ಟಿನ ಗೊಂಬೆಯಲ್ಲಿ ಹುಡುಕಿದಾಗ ಮಾಂಗಲ್ಯ ಸರ ಮತ್ತು ಉಂಗುರ ನಾಪತ್ತೆಯಾಗಿತ್ತು. ಈ ಸಂಬಂಧ ವಿನಾಯಕ್ ಅವರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಗ್ರಾಮಾಂತರ ಠಾಣೆ ಸಿಪಿಐ ಮಹಾಬಲೇಶ್ವರ್ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ PSI ಸಿದ್ದರಾಮಪ್ಪ, ಸಿಬ್ಬಂದಿಗಳಾದ ಶೇಖ್ ಫೈರೋಜ್ ಅಹಮದ್, ರವಿಕುಮಾರ್, ಹನುಮಂತ ಜಂಬೂರು, ನಂದೀಶ್, ಪ್ರವೀಣ್ ಕುಮಾರ್, ಜಿಲ್ಲಾ ತಾಂತ್ರಿಕ ಘಟಕದ ಇಂದ್ರೇಶ್ ಹಾಗೂ ವಿಜಯ್ ಕುಮಾರ್ ಪಾಲ್ಗೊಂಡಿದ್ದರು. ಈ ಕುರಿತು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಮಾಹಿತಿ ನೀಡಿದರು. ಈಗ 23/3/25ರಂದು ಒಬ್ಬ ಅಪರಿಚಿತ ಬಂದು ಅಲ್ಲಿ ಒಂದು ಮಹಿಳೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಅಂದ್ರೆ ದೈಹಿಕ ಸಮಸ್ಯೆ ಇರ್ತದೆ. ಅದಕ್ಕೆ ಯಾವುದೋ ಒಂದು ದೈವಿಕ ಕಾಟ ಅಥವಾ ಬೇರೆ ಕಾಟ ಇದೆ ಅಂತ ಹೇಳಿ ಅವರಿಗೆ ನಂಬಿಸಿ ಆ ಹೆಣ್ಣುಮಗಳ ಕುತ್ತಿಗೆಯಲ್ಲಿದ್ದಂತ 35 ಗ್ರಾಂ ಬಂಗಾರದ ತಾಳಿ ಮತ್ತು ಅವಳ ಗಂಡನ ಕೈಯಲ್ಲಿದ್ದಂತ ಒಂದು ಉಂಗುರ ಎರಡನ್ನೂ ಸೇರಿಸಿ ಒಂದು ಹಿಟ್ಟಿನ ಬೊಂಬೆಯನ್ನ ಮಾಡಿ ಅದರೊಳಗಡೆ ಇಟ್ಟು ಇದನ್ನು ಸುಮಾರು ಒಂದು 25 ದಿವಸಗಳ ಕಾಲ ಸತತವಾಗಿ ಪೂಜೆ ಮಾಡಬೇಕು. ಯಾವುದೇ ಕಂಡೀಷನ್ಗೆ ಅದನ್ನ ಓಪನ್ ಮಾಡಬಾರದು ಅಂತೇಳಿ ಒಬ್ರು ಹಾನಗಲ್ಲಿಂದ ಬಂದಂತ ಒಬ್ಬರು ಸ್ವಾಮಿಯವರು ಅವರಿಗೆ ಅದನ್ನ ನಂಬಿಸ್ತಾರೆ. ನಂಬಿಸ್ಕೊಂಡು ಅವರ ಹೆಸರು ಬಸಯ್ಯ ಹಿರೇಮಠ ಅಂತ ಹೇಳಿ ಇದೆ, 29 ವರ್ಷ. ನಂಬಿಸಿ ಹೋದ ನಂತರದಲ್ಲಿ ಇವರಿಗೆ ಸಂಶಯ ಬರ್ತದೆ. ಅವನಿಗೆ ಮತ್ತೆ ಕೇಳ್ತಾರೆ, ಇಲ್ಲ ಇನ್ನೂ ಓಪನ್ ಮಾಡಬೇಡಿ, 25 ಮತ್ತು ಬೇಕಾಗ್ತದೆ, ಆರಾಮಾಗಿಲ್ಲ ಆದ್ಮೇಲೆ ನೋಡ್ರ ಆಯ್ತು, ಓಪನ್ ಮಾಡಬೇಡಿ ಅಂದ್ರೆ ಕಡೆಗೆ ಅವರು ಸಂಶಯ ಬಂದು ಓಪನ್ ಮಾಡಿದಾಗ ಅಲ್ಲಿ ಬಂಗಾರ ಇರೋದಿಲ್ಲ, ಏನಿರೋದಿಲ್ಲ, ಬರ ಹಿಟ್ಟಿರ್ತದೆ. ಇವರು ಚಾಕಚಕ್ಯತೆಯಿಂದ ಬಂಗಾರವನ್ನ ದೋಚ್ಕೊಂಡು ಕೇವಲ ಹಿಟ್ಟನ್ನ ಇಟ್ಟು ಹೋಗಿದ್ರು. ಈ ಪ್ರಕರಣದ ಬೆನ್ನತ್ತಿದಂತ ನಮ್ಮ ಸಾಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಾಧವೇಶ್ವರ ನಾಯ್ಕರು ಮತ್ತೆ ನಮ್ಮ ಸಿದ್ದರಾಮಪ್ಪ ಅವರು, ಹಾಗೇನೆ ಈಗ ಇನ್ಚಾರ್ಜ್ ಇರುವಂತ ಸಂತೋಷ್ ಶೆಟ್ಟಿ ಅವರು, ಫೈರೋಜು, ರವಿ ಮತ್ತು ನಮ್ಮ ಜಂಬೂರು, ರವಿಕುಮಾರ್ ಮತ್ತೆ ನಂದೀಶ್, ಪ್ರವೀಣ್ ಕುಮಾರ್ ಇವರೆಲ್ಲರ ತಂಡ
ಈ ಪ್ರಕರಣವನ್ನ ಅತ್ಯಂತ ಕರಾರುವಕ್ಕಾಗಿ ಪತ್ತೆ ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿಕೊಂಡು ಸಂಪೂರ್ಣ ಅವರಿಂದ ಸುಮಾರು 3,40,000 ರೂಪಾಯಿ ಬೆಲೆ ಬಾಳುವಂತ 33 ಗ್ರಾಂ ಬಂಗಾರದ ಮಾಂಗಲ್ಯ ಮತ್ತು ಉಂಗುರವನ್ನ ಜಪ್ತ್ ಮಾಡಿಕೊಂಡು ಬಂದಿದ್ದಾರೆ. ಈ ತಂಡಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ವಿಶೇಷ ಅಲ್ಲ. ಇದೇ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳಾಗಿದೆ. ಆನಂದಪುರದ ವ್ಯಾಪ್ತಿಯಲ್ಲಿ ಒಬ್ಬ ಮಹನೀಯರು ನಕಲಿ ಬಂಗಾರವನ್ನ ಅಸಲಿ ಅಂತ ಹೇಳಿ ನೆರೆಯ ಆಸಾಂ ರಾಜ್ಯಕ್ಕೆ ಅವರು ಕರೆಸ್ಕೊಂಡು ಸುಮಾರು 20 ಲಕ್ಷ ರೂಪಾಯಿಯನ್ನು ಅವರಿಂದ ಲಪ್ಟಾಯಿಸಿದ್ದಾರೆ. ಮೊನ್ನೆ ಅವರು ಬಂದು ನಮ್ಮ ಹತ್ರ ಹೇಳ್ತಾ ಇದ್ರು, ಇವರು ಆ ವಿಚಾರವಾಗಿ ಸ್ವಲ್ಪ ನಮಗಾಗ್ಲಿ ಅಥವಾ ಲೋಕಲ್ ತಿಳ್ಕೊಂಡು ಹೋಗ್ಬೇಕಿತ್ತು, ಮೋಸದ ಘಟನೆಗಳು ನಡೀತಾನೆ ಇದೆ. ಅಷ್ಟಲ್ಲದೆ ಆನಂದಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು 4-5 ಒಂದು ವಾರದ ಹಿಂದೆ ಇಬ್ರು ಮೈನರ್ ಹುಡುಗರು ಬಂದು ಇದೇ ರೀತಿಯಾಗಿ ಅವ್ರ ಮನೆಯಲ್ಲಿ ಒಂದು ದೇವರ ಸ್ಥಾಪನೆ ಆಗ್ಬೇಕಿತ್ತು, ದೇವ್ರ ಮೂರ್ತಿಯನ್ನ ಇಡಬೇಕಾಗಿದೆ, ಅದಕ್ಕಾಗಿ ತಾವೊಂದು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಮೋಸದಿಂದ ಅಲ್ಲಿಯೂ ಸಹ ಒಂದು ಬೆಳ್ಳಿಯ ಆಭರಣಗಳನ್ನ ತಕೊಂಡು ಹೋಗಿದ್ರು. ಮೈನರ್ ಇದರಿಂದ ಅವ್ರ ಹೆಸರುಗಳನ್ನ ಪತ್ತೆ ಮಾಡ್ಲಿಕ್ಕಾಗಿಲ್ಲ. ಅವರು ಆಂಧ್ರ ಪ್ರದೇಶ ಮೂಲದವರಾಗಿದ್ರು. ಆ ಪ್ರಕರಣವನ್ನು ಪತ್ತೆ ಹಚ್ಚಿದೀವಿ. ಪತ್ತೆ ಹಚ್ಚಿ ಈಗ ಸಂಬಂಧಪಟ್ಟವರಿಗೆ ಬಂಗಾರವನ್ನು ಬಿಟ್ಕೊಡಲಾಗಿದೆ, ಇಲ್ಲಿನೂ ಬಿಟ್ಕೊಟ್ಟಿಕೊಳ್ಳಲಾಗ್ತದೆ. ಸಾರ್ವಜನಿಕರಲ್ಲಿ ಇನ್ನೊಮ್ಮೆ ವಿನಂತಿ ಏನಂದ್ರೆ, ಈ ರೀತಿಯಾದ ಮೋಸ ವ್ಯವಹಾರಗಳು ದಿವಸ ನಡೀತಾ ಇದೆ. ಎಸ್ಪೆಷಲಿ ಆನ್ಲೈನ್ ಫ್ರಾಡ್ಗಳು, ಅಥವಾ ನಿಮಗೆ ಬಂಗಾರ ಸಿಕ್ಕಿದೆ, ನಮ್ದು ನಿಧಿ ಸಿಕ್ಕಿದೆ, ನಮ್ದು ರಾಜರ ಮನೆತನ ಇತ್ತು, ಬಂಗಾರದ ಆಭರಣಗಳು ಸಿಕ್ಕಿದೆ ಅಂತ ಹೇಳಿ ನಕಲಿ ಫಸ್ಟ್ ಒರಿಜಿನಲ್ ಬಂಗಾರವನ್ನು ತೋರಿಸಿ ನಂತರ ನಕಲಿ ಕೊಡುವುದು. ಈ ನೋಟ್ಗಳನ್ನ, ಒರಿಜಿನಲ್ ನೋಟ್ಗಳನ್ನೇ ಇದು ಕೂಟ ಅಂತ ಹೇಳಿ ಬಿಂಬಿಸಿ ನಂತರದಲ್ಲಿ ಅವರಿಗೆ ಮೋಸ ಮಾಡುವಂತ ವಿಪರೀತ ಜಾಲಗಳಿದೆ. ಇಲ್ಲಿಯ ಸಾರ್ವಜನಿಕರು ಯಾವುದೇ ಕಂಡೀಷನ್ಗೆ ಇದಕ್ಕೆ ಬಲಿಯಾಗಬಾರದು. ಅದೃಷ್ಟವಶಾತ್ ಏನಾಗ್ತದೆ, ನಮ್ಮ ಸಾಗರದಲ್ಲಿ ಕಳೆದ 1 ವರ್ಷದಿಂದ ಎಲ್ಲಾ ಪ್ರಕರಣಗಳನ್ನ ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ. ಪತ್ತೆ ಮಾಡಿದ್ರು ಸಹ ಕೆಲವೊಂದು ಪ್ರಕರಣದಲ್ಲಿ 100% ರಿಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅನಂತಪುರದಲ್ಲಿ ಆದಂತ ಕಳ್ಳತನ ಪ್ರಕರಣದಲ್ಲಿ ಸುಮಾರು ನಾವು ಒಂದು 50ರಿಂದ 60% ಮಾತ್ರ ರಿಕವರಿ ಮಾಡಿದೀವಿ. ರಿಕವರಿ ಮಾಡೋದ್ರ ಕಷ್ಟ ಇದರಿಂದ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆನೂ ನಡೀತಾ ಇದೆ, ಪಾಕಿಸ್ತಾನದಲ್ಲೂ ಮಾಡ್ತಾ ಇರಬಹುದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದನ್ನ ಅಡಿಕ್ಟ್ ಮಾಡಿ ಸುಳ್ಳು ಸಂದೇಶಗಳನ್ನು ಹರಡ್ತಾ ಇದ್ದಾರೆ. ಮನೆ ಸಾಗರದಲ್ಲಿಯೂ ಸಹ ಯಾವುದೋ ಒಂದು ಸಣ್ಣ ಘಟನೆಗೆ ಸಂಬಂಧಪಟ್ಟಂತೆ ಅದೇನು ದೊಡ್ಡದಾದ ಘಟನೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಯಾವುದೇ ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡ್ತಾ ಇರುವವರು, ಗ್ರೂಪ್ ಅಡ್ಮಿನ್ ಇರ್ಬೋದು ವಾಟ್ಸಪ್ದಲ್ಲಿ, ಈ ರೀತಿ ಸುಳ್ಳು ಸಂದೇಶಗಳನ್ನು ಹರಡಿ ಆ ಸುಳ್ಳು ಸಂದೇಶದಿಂದ ಯಾವುದೇ ರೀತಿಯಾದಂತ ಅಪರಾಧ ಆಯ್ತು ಅಥವಾ ಯಾರಾದ್ರೂ ದುಷ್ಪ್ರಯೋಗಕ್ಕೆ ಒಳಗಾಗಿ ಏನಾದ್ರೂ ಅಪರಾಧ ಆಯ್ತು ಅಂತ ಹೇಳಿದ್ರೆ ನಾವು ಸಹ ನಿರ್ದಾಕ್ಷಿಣ್ಯವಾಗಿ ಆ ಸೋಷಿಯಲ್ ಮೀಡಿಯಾದ ಅಡ್ಮಿನ್ ಅನ್ನು ಸಹ ಇದು ಫಿಕ್ಸ್ ಮಾಡ್ತೀವಿ. ಕಳಿಸೋರು ಒಬ್ಬರೇ ಅಲ್ಲ. ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಅವರು ನೋಡಬೇಕು ಯಾವ ಮಾಹಿತಿಗಳು ಬರ್ತಾ ಇದೆ, ಅದು ನಿಜನಾ ಸುಳ್ಳು, ಅದನ್ನ ಪರಿಶೀಲನೆ ಮಾಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಾಮಾನ್ಯವಾಗಿ ಯಾವುದೇ ಒಂದು ಮಾಹಿತಿ ಬಂದಾಗ ನಮಗೆ ಕೇಳ್ತಾರೆ ಇದು ನಿಜನಾ ಸುಳ್ಳು ಅಂತೇಳಿ. ನಾವು ಹೇಳಿದ ನಂತರದಲ್ಲಿ ಅವರು ಅದನ್ನ ಪಬ್ಲಿಷ್ ಮಾಡ್ತಾರೆ. ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಿಗೆ ಕನ್ಫರ್ಮೇಶನ್ ಮಾಡಿದ್ದೇನೆ ಅವರಷ್ಟೇ ಅವರು ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ದ್ವೇಷದ ಭಾವನೆ ಅಥವಾ ಜನರಿಗೆ ಸಂಶಯ ಹುಟ್ಟಿಸೋದಾಗ್ತಾ ಇದೆ. ಈ ಕುರಿತಾಗಿ ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತಾ ಕಳೆದ 1 ತಿಂಗಳಿನಲ್ಲಿ ನಮ್ಮ ಮೇನ್ ದೇಶದ ನಾಯಕರು ಅಥವಾ ರಾಜ್ಯದ ನಾಯಕರ ಬಗ್ಗೆ ಏನಾದ್ರು ಮಾತಾಡಿದವ್ರ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಿಸಿದ್ದೀವಿ. ಇನ್ನು ಮುಂದೆ ಕಡ್ಡಾಯವಾಗಿ ನಾವು ಪ್ರಕರಣವನ್ನ ದಾಖಲಿಸಿ ಅಂತ ಹೇಳ್ತಾ ಇದ್ವಿ. ಮುಖ್ಯವಾಗಿ ಪೇರೆಂಟ್ಸ್ ಸುಮಾರು ತಮ್ಮ ಮಕ್ಕಳು 18, 20, 25 ವರ್ಷದ ಒಳಗಿನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಶೇರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ವಾಚ್ ಮಾಡಿ. ಒಮ್ಮೆ ಕೇಸ್ ಆಯ್ತು ಅಂತ ಹೇಳಿದ್ರೆ ನಾಳೆ ಅವ್ರದ್ದು ಪಾಸ್ಪೋರ್ಟ್ ಅಂತ ಹಿಡಿದು ಪ್ರತಿಯೊಂದು ಅವರ ಇದಕ್ಕೂ ಪ್ರಾಬ್ಲಮ್ ಆಗ್ತದೆ. ಕ್ರಿಮಿನಲ್ ರೆಕಾರ್ಡ್ಸು ಯಾವುದೇ ರೀತಿಯಿಂದ ಒಳ್ಳೇದಲ್ಲ ಅನ್ನೋದನ್ನ ನಾನು ಇತ್ತೀಚಿನ ದಿನದಲ್ಲಿ ಈ ಸಾಗರ ತಾಲೂಕಿನಲ್ಲಿ ಕೆಲವೊಂದು ರೌಡಿಗಳು ಮತ್ತೆ ರೌಡಿ ಚಟುವಟಿಕೆನ ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ರು ಅಂತ ಒಂದು ಮಾಹಿತಿ ಬಂದಿದೆ. ಇತ್ತೀಚಿನ ದಿನದಲ್ಲಿ 2 ರೌಡಿಗಳು ಈಗಾಗಲೇ ಓಡೋಗಿದ್ದಾರೆ. ಒಬ್ರು ಒಂದು ಮಹಿಳೆಯ ಮೇಲೆ ಹಲ್ಲೆ ಮಾಡ್ಕೊಂಡು ಓಡೋಗಿದ್ದಾರೆ, ಇನ್ನೊಂದು ರೌಡಿ ನಿರಪರಾಧಿ ಮೇಲೆ ಅಟ್ಯಾಕ್ ಮಾಡಿ ಓಡಿ ಹೋಗಿದ್ದಾರೆ. ಈಗ ನಮ್ಮ ಮಾಹಿತಿ ಪ್ರಕಾರ ಕೆಲವು ರೌಡಿಗಳು ಗುಂಪು ಕಟ್ಕೊಂಡು ಏನೋ ಅಪರಾಧ ಮಾಡ್ತಾ ಇದ್ರು ಅಂತ ಮಾಹಿತಿ ಬಂದ ಮೇರೆಗೆ ನಿನ್ನೆ ನಾವು ಚೆಕ್ ಮಾಡಿದ್ದೀವಿ. ಅದು ಏನಾಗಿದೆ, ಸುಮಾರು 20 ಆಕ್ಟಿವ್ ರೌಡಿಗಳಲ್ಲಿ 14-15 ರೌಡಿಗಳು ಅವರು ಮನೆಯಲ್ಲಿ ಇದ್ದಿಲ್ಲ. ಈಗಲೂ ಅವ್ರ ಬಗ್ಗೆ ಸಂಶಯ ಇದೆ.
ಯಾಕಂದ್ರೆ ಇವತ್ತು ನಮ್ಮ ಸಾಗರ ನಗರ ಠಾಣೆಯಲ್ಲಿ ಏನು ಆಕ್ಟಿವ್ ಇರುವಂತವ್ರು ಅಥವಾ ಸಮಾಜ ಕಳೆದ 5 ವರ್ಷದಲ್ಲಿ ಪದೇ ಪದೇ ಕೇಸ್ನಲ್ಲಿದ್ದವರು, 3-4 ಪ್ರಕರಣದಲ್ಲಿ ಭಾಗಿಯಾದವರು, ಮತ್ತೆ ನಮ್ಮ ಬೀಟ್ ಕಾನ್ಸ್ಟೇಬಲ್ಗಳು, ಈ ಕೆಲವೊಬ್ಬ ವ್ಯಕ್ತಿಗಳು ಗ್ರಾಮದಲ್ಲಿ ಅಥವಾ ನಗರದಲ್ಲಿ ಮೊಹಲ್ಲಾದಲ್ಲಿ ಸ್ವಲ್ಪ ಶಾಂತಿ ಕದರುವಂತ ವಾತಾವರಣ ಸೃಷ್ಟಿ ಮಾಡುವ ಪ್ರವೃತ್ತಿ ಇದ್ದಾರಂತ ಮಾಹಿತಿ ಕೊಟ್ಟ ಮೇರೆಗೆ ಅಂಥವ್ರನ್ನ ಆಯ್ದು ಅವರನ್ನ ಈಗಾಗಲೇ ಠಾಣೆಗೆ ಕರೆಸಿದ್ವಿ. ಕರೆದು ಅವರಿಗೆ ಸೂಕ್ತವಾದ ಎಚ್ಚರಿಕೆಯನ್ನು ನೀಡಿದ್ದೀನಿ. ಅದ್ರ ಜೊತೆನೆ ಕಳೆದ 10 ವರ್ಷದಿಂದ ಕೆಲವರು ಕಾರಣಾಂತರದಿಂದ ಅಪರಾಧ ಮಾಡಿ ರೌಡಿ ಆಕ್ಟಿವಿಟೀಸ್ಗೆ ಒಳಗಾಗಿದ್ರು. 10 ವರ್ಷದಿಂದ ಎಲ್ಲ ಗುಣನಡತೆ ಚೆನ್ನಾಗಿದೆ. ಪೊಲೀಸರೊಂದಿಗೂ ಸಹ ಒಳ್ಳೆಯ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಕಾನೂನು ಬಾಹಿರ ಚಟುವಟಿಕೆಗಳು, ಗಾಂಜಾ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ಕುರಿತಾಗೂ ಮಾಹಿತಿಯನ್ನ ಕೊಟ್ಟಂತ ಕೆಲವೊಬ್ಬರು ವ್ಯಕ್ತಿಗಳ ಮೇಲೆ ಇರುವಂತಹ ರೌಡಿ ಶೀಟು ಕ್ಲೋಸ್ ಮಾಡಾಗಿದೆ. ಅವರಿಗೂ ಸಹ ಇವತ್ತು ಕರೆಸಿ ಉಳಿದ ರೌಡಿಗಳ ಮುಂದೆ, ಉಳಿದ ಏನು ಆಕ್ಟಿವ್ ಇದಾರೆ ಅವ್ರ ಮುಂದೆ ಹೇಳಿದ್ವಿ, ನೋಡಿ ಇವರು ಒಳ್ಳೆ ನಡತೆ ಇದರಿಂದ ಇವರ ರೌಡಿ ಹಾಳೆಯನ್ನು ಮುಕ್ತಾಯ ಮಾಡಿದ್ದೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಾಗರದಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಎಚ್ಚರಿಕೆ ಕೊಡುತ್ತೇನೆ ಅಂತ ಹೇಳಿದ್ರೆ, ಯಾರು ಕಾನೂನಿಗೆ ಗೌರವ ಕೊಟ್ಟು ಕಾನೂನು ಅಡಿಯಲ್ಲಿ ನಡೀತಾರೆ ಅವರಿಗೆ ನಾವು ಎಲ್ಲಾ ರೀತಿಯ ಸಹಾಯ ಮಾಡ್ಲಿಕ್ಕೆ ತಯಾರಿದ್ದೀವಿ. ಕಾನೂನನ್ನ ಕೈಲಿ ತಗೊಳ್ತೀವಿ, ನಾವು ಹೊಡೆದಾಡ್ತೀವಿ, ಕಡಿತೀವಿ ಅಂದ್ರೆ ಅವರಿಗೆ ಪೊಲೀಸ್ ಇಲಾಖೆಯು ಅಷ್ಟೇ ಕಠಿಣ ಕ್ರಮ ತಗೊಳ್ಳಿಕ್ಕೆ ಸಜ್ಜಾಗಿದೆ. ಒಂದು ಊರು ಬಿಡಬೇಕು, ಎಲ್ಲ ಸಾಗರದಲ್ಲಿ ಕಾನೂನಿಗೆ ಬದ್ಧರಾಗಿ ಯಾವುದೇ ಶಾಂತಿ ಕದರದೇ ಇದ್ರೆ. ಭಾರತೀಯ ಸೈನ್ಯದ ಆತ್ಮವಿಶ್ವಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಸಾಗರದ ಶಿವಪ್ಪನಾಯಕ ನಗರದ ನೂರಾನಿ ಮಸೀದಿಯಲ್ಲಿ ಶುಕ್ರವಾರ ಮುಸ್ಲಿಂ ಬಂಧುಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. फौज की हिम्मत और जुर्रत को सलाम करते हैं। इसी को मद्देनजर रखते हुए बिलखुसूस आप तमाम हज़रात को बारगाह में गुजारिश की जा रही है कि आप अपने अपने दुआओं में हमारे हिंदुस्तान की फौज को अपने दुआओं में शामिल रखें। इसलिए कि अभी 7 तारीख को उन लोगों के ऊपर, उन दहशतगर्दों के ऊपर हमला किया हमारे हिंदुस्तान की फौज ने, तो हमारे ऊपर ये लाजिम और जरूरी है कि हम लोग हिंदुस्तानी हैं, हम लोग यहीं पर पैदा हुए, यहीं पर हम लोगों को जीना है और हम लोगों को यहीं पर मरना। तो हम लोग अपने फौजों के ऊपर उनकी जुर्रत और हिम्मत को सलाम करते हैं। इसीलिए आप तमाम हज़रात की बारगाह में ये गुजारिश की जा रही है कि आप अपनी अपनी दुआओं में हम अपने फौज जो बहादुर फौज है। ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.